ಹಾಯ್ ಫ್ರೆಂಡ್ಸ್, ರೀಸೆಂಟಾಗಿ ನಾನು ಒಂದು ಡಿಸೈನನ್ನು ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಎಷ್ಟೆಳೆ ಪೋಣಿಸ್ಕೋತಿದ್ದೀರಾ ಅಂತ ಜಾಸ್ತಿ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. 10 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡಿಕೊಂಡಾಗ 20 ಎಳೆ ಆಗುತ್ತೆ. ಯಾವ ಥರ ಡಿಸೈನ್ ಅಂತ ನೋಡೋಣ. ಮೊದಲು ನೋಡಿ, ಈ ಥರ ಮೇಲ್ಗಡೆಯಿಂದ ನೀವು ಮೊದಲೇ ಮಾರ್ಕ್ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಈ ಥರ ಮಾಡ್ಕೋಬೋದು. ಕೆಳಗಡೆಯಿಂದ ಸೂಜಿಯನ್ನು ಈ ಥರ ಮೇಲ್ ತಂದು ಈ ಥರ ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ. ಬೇಕು ಅಂದರೆ ಇಲ್ಲಿ ಒಂದು ಕಾರ್ಡನ್ನು ಕೂಡ ನೀವು ಬಳಸ್ಬೋದು. ನೆಕ್ಸ್ಟು ಮತ್ತೆ ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ಮತ್ತೆ ಕೆಳಗಡೆಯಿಂದ ಈ ಥರ ದಾರವನ್ನು ತಂದು ಇಲ್ಲಿ ಕರೆಕ್ಟಾಗಿ ಟೈಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ. ಮತ್ತು ಇವಾಗ ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ಮತ್ತೆ ಈ ಥರ ತಗೊಂಡು ಈ ಥರ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ಸಲ ಮಿಡಲ್ನಲ್ಲಿ ಒಂದು ಬಿಟ್ಟು ಸೈಡಲ್ಲಿ 3 ಸಲ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬೇಕು ಅಂದರೆ ಥ್ರೆಡ್ ಕಲರ್ ಕೂಡ ನೀವು ಚೇಂಜ್ ಮಾಡಿಕೊಂಡು ಡಬಲ್ ಕಲರ್ನಲ್ಲೂ ಕೂಡ ನೀವು ಮಾಡ್ಕೋಬೋದು. ಸಿಂಪಲ್ಲಾಗಿ ಹಾಕ್ಕೋಬೋದು, ಆದರೆ ನೋಡೋದಕ್ಕೆ ಮಾತ್ರ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ಜಾಸ್ತಿ ಜನ ನನಗೆ ಕಮೆಂಟ್ ಮಾಡಿದ್ದು ಎಷ್ಟೆಳೆ ಪೋಣಿಸ್ಕೊಂಡಿದ್ದೀರಾ ದಾರ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. 10 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನು ನೀಟಾಗಿ ಕರೆಕ್ಟಾಗಿ ಇಟ್ಕೊಂಡು ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ನಾನು 2 ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಿದ್ದೀನಿ. ಟೋಟಲ್ 4 ಎಳೆ. ಇದನ್ನು ಬ್ಯಾಕ್ ಸೈಡಲ್ಲಿ ಈ ಥರ ತೊಗೊಂಡು ಬಂದು ಸ್ವಲ್ಪ ಜರಿ ಥ್ರೆಡ್ ಹಾಗೆ ಬಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು ಸಲ ಸುತ್ತಕೊಂಡು ಮತ್ತೆ ಇನ್ನೊಂದು ಸಲ ಲಾಕನ್ನು ಮಾಡ್ಕೋತೀನಿ. ಅದಾದಮೇಲೆ ಇವಾಗ ಎಕ್ಸಾಕ್ಟು ಬ್ಯಾಕ್ ಸೈಡಿಂದ ಇದರ ಮೇಲ್ಗಡೆಗೆ ಈ ಥರ ಸೂಜಿಯನ್ನು ತಂದು ಇಲ್ಲಿ ನಾನು ಬೀಡ್ಸ್ಗಳನ್ನು ಪೋಣಿಸ್ಕೋತೀನಿ. 3 mm ಇರುವಂತಹ ಬೀಡ್ಸ್ಗಳನ್ನು ಪೋಣಿಸ್ಕೋತಾ ಇದ್ದೀನಿ. 3 ಬೀಡ್ ಪೋಣಿಸ್ಕೋಬೋದು, ಇಲ್ಲ 4 ಬೀಡ್ ಕೂಡ ಪೋಣಿಸ್ಕೋಬೋದು. ನಾನಿಲ್ಲಿ 4 ಬೀಡ್ಗಳನ್ನು ಪೋಣಿಸ್ಕೋತಾ ಇದ್ದೀನಿ. ಪೋಣಿಸ್ಕೊಂಡು ಕರೆಕ್ಟಾಗಿ ಮಧ್ಯದಲ್ಲಿ ಈ ಥರ ಮತ್ತೆ ಕರೆಕ್ಟಾಗಿ ಬ್ಯಾಕ್ ಸೈಡ್ ಈ ಥರ ತೊಗೊಂಡೋಗ್ಬೇಕಾಗತ್ತೆ. ನೋಡಿ, ಈ ಥರ ಬರುತ್ತೆ. ಇವಾಗ ಮತ್ತೆ 1-2 ಸಲ ಲಾಕ್ ಮಾಡಿಕೊಂಡು ಜರಿ ಥ್ರೆಡನ್ನು ನೀವು ಕಟ್ ಮಾಡ್ಕೋಬೋದು. ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ, ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.